ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ರಾಜ್ಯದ ಎಷ್ಟೋ ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯೋ ಪರಿಸ್ಥಿತಿ ಇದೆ. ಸರಿಯಾದ ಕಟ್ಟಡಗಳಿಲ್ಲದೆ ಮಕ್ಕಳು ಬೈಲಲ್ಲೇ ಕುಳಿತು ಪಾಠ ಕೇಳೋ ಪಾಡು ದೇವರಿಗೆ ಪ್ರೀತಿ. ಬೆಂಗಳೂರಿನ ನಾಯಂಡಹಳ್ಳಿ ಶಾಲೆಯ ಫಜೀತಿಯಂತೂ ಹೇಳೋದು ಕಷ್ಟ. ಬೇಕಾದರೆ ನೀವೇ ನೋಡಿ. ನಾವಿಂದು ಬೆಂಗಳೂರಿನ ನಾಯಂಡಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಮಾದರಿ ಶಾಲೆಯಲ್ಲಿದ್ದೇವೆ. ಒಂದು ಶಾಲೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಬೇಕಿದ್ದ ಈ ಶಾಲೆ ಹೇಗಿರಬಾರ್ದು ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಹಾಗಾದರೆ ಬನ್ನಿ, ಈ ಶಾಲೆಯ ದುಸ್ಥಿತಿ ಏನು ಅಂತ ನಾವೇ ಹೋಗಿ ತಿಳ್ಕೊಳ್ಳೋಣ. ಒಂದು ಕಾಲಕ್ಕೆ ಗೋಡನ್ ಆಗಿದ್ದ ಈ ಕಟ್ಟಡವನ್ನು ಈಗ ಶಾಲೆಯನ್ನಾಗಿ ಪರಿವರ್ತಿಸಲಾಗಿದೆ. ಇಲ್ಲಿ ಕೂರುವುದಕ್ಕೆ ಬೆಂಚು ಡೆಸ್ಕ್ಗಳ ಹಾಗಿರಲಿ, ಒಂದು ಶಾಲೆಗೆ ಅತ್ಯಗತ್ಯವಾಗಿ ಬೇಕಾದ ಬ್ಲಾಕ್ ಬೋರ್ಡ್ ಸಹಿತ ಇಲ್ಲ. ಇಲ್ಲಿ ಕಾರ್ಡ್ ಬೋರ್ಡನ್ನೇ ಶಾಲಾ ಗೋಡೆಯನ್ನಾಗಿಯೂ ಹಾಗೂ ಬ್ಲಾಕ್ ಬೋರ್ಡನ್ನಾಗಿಯೂ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನೆತ್ತಿಗೆ ಸೂರಾಗಿ ಇಲ್ಲಿ ಶೀಟ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಕೆಳಗೆ ಕೂರಲು ಯಾವುದೇ ಮಣೆ ಸಹಿತ ಇಲ್ಲ. ಇಲ್ಲಿ ಟೀಚರ್ಸ್ಗಳು ಹಾಗಾದರೆ ಹೇಗಿದ್ದಾರೆ, ಹೇಗೆ ಪಾಠ ಮಾಡ್ತಾರೆ? ಬನ್ನಿ, ಈ ಶಾಲೆ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ನೀವು ಇಲ್ಲಿ ಹೇಗೆ ಪಾಠ ಮಾಡ್ತಿದ್ದೀರಾ? ನಿಮ್ಗೇನು ಕಷ್ಟ ಅನ್ನಿಸ್ತಿಲ್ವಾ? ಕಷ್ಟ ಆಗಿದೆ ಮೇಡಮ್. 2 ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೀವಿ. ಇರತಕ್ಕಂಥ ಕಟ್ಟಡವನ್ನೇ ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಹೊಸ ಕಟ್ಟಡ ಆದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೂನಕ್ಕೇನೋ ಕೊಡ್ತೀನಿ ಅಂದಿದ್ದಾರೆ. ಅಲ್ಲಿವರೆಗೆ ಇದೇ ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇವರಿಗೆ. ಮಳೆ ಬಂದರೆ ತೊಯ್ಬೇಕು, ಚಳಿಯಲ್ಲಿ ನಡುಗಬೇಕು, ಬಿಸಿಲಲ್ಲಿ ಬೇಯಬೇಕು. ಇದರ ಮಧ್ಯೆಯೇ ಪಕ್ಕದ ಮೋರಿಯ ದುರ್ಗಂಧ ಬೇರೆ. ಈ ವಾತಾವರಣದಲ್ಲಿ ಮಕ್ಕಳು ಓದೋಕ್ಕೆ ಹೇಗೆ ಸಾಧ್ಯ? ಪುಟಿ, ನೀನು ಇಲ್ಲಿ ಓದ್ತೀಯಲ್ಲ, ನಿನಗೆ ಇಲ್ಲಿ ಓದಿದ್ದು ಅರ್ಥ ಆಗತ್ತಾ? ಏನು ಅನಿಸುತ್ತೆ? ನಮಗೆ ಇಲ್ಲಿ ಮಳೆ ಬಂದರೆ ಇಲ್ಲಿ ಮೋರಿ ಇದೆ, ಅದರಿಂದ ಕ್ರಿಮಿಕೀಟಾಣುಗಳೆಲ್ಲ ಬರುತ್ತೆ. ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತು ನಾವು ಕೂತಿರ್ತೀವಿ, ಮಿಸ್ಸು ಪಾಠ ಮಾಡೋದು ನಮ್ಗೆ ಅರ್ಥ ಆಗಲ್ಲ. ದೂರದಲ್ಲಿರ್ತೀವಿ ನಾವು, ನಮಗೇನು ಕೇಳಲ್ಲ. ಮತ್ತು ಮಳೆ ಬಂದಾಗಂತೂ ಇರೋಕ್ಕೆ ಆಗಲ್ಲ. ಇಲ್ಲಿರೋ ಕ್ರಿಮಿಕೀಟಾಣುಗಳೆಲ್ಲ ಬರುತ್ತೆ. ಅದಕ್ಕೋಸ್ಕರ ಒಳಗಡೆನೂ ಕುತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಸೀಟ್ಗಳೆಲ್ಲ ತೂತಾಗಿ ಮಳೆ ನೀರು ಅಲ್ಲೂ ಸುರಿಯುತ್ತೆ. ಒಂದೆಡೆ ನಾವು ಆಧುನಿಕತೆಯ ಉತ್ತುಂಗದಲ್ಲಿದ್ದೀವಿ, ಇನ್ನೊಂದೆಡೆ ನಮ್ಮ ಮಕ್ಕಳು ಹೀಗೆ ಮೋರಿಯ ಪಕ್ಕ ತಿಪ್ಪೆಯ ಮೇಲೆ ಹಾವು ಚೇಳುಗಳ ಜೊತೆಯಲ್ಲಿ ಕುಳಿತು ಪಾಠ ಕಲಿತಿದ್ದಾರೆ. ನಿಜಕ್ಕೂ ಇದು ನಾಗರಿಕ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಾರದು. ಕ್ಯಾಮ್ರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹಾಡ ಹಗಲೇ ಲಾಂಗು ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಕೆಆರ್ಪುರ ಬಳಿಯ ನಾರಾಯಣಪುರದಲ್ಲಿ ಇವತ್ತು ಬೆಳಿಗ್ಗೆ ನಡೆದಿದ್ದು, ಇಲ್ಲಿನ ಜನರು ಬೆಚ್ಚಿಬಿದ್ದಿದ್ದಾರೆ. ರಾಮನಗರ ಜಿಲ್ಲೆಯ ಪಾಲುಬಾವಿ ಗ್ರಾಮದ ಶ್ರೀನಿವಾಸ್ ಮತ್ತು ಅವರ ಮಗ ಮೋಹನ್ ಹಲ್ಲೆಗೊಳಗಾದವರು. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಶ್ರೀನಿವಾಸ್ ಹಾಗೂ ಮೋಹನ್ರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತೀಚೆಗಷ್ಟೇ ನಾರಾಯಣಪುರದಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ ದೀಪಿಕಾರ ಪೋಷಕರು ತನ್ನ ಪತಿ ನಾಗರಾಜು ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಈ ಸಂಬಂಧ ನಾಗರಾಜು ಜೈಲಿನಲ್ಲಿದ್ದು ದ್ವೇಷ ಬೆಳೆಸಿಕೊಂಡ ಸಂಬಂಧಿಕರು ಈ ಕೃತ್ಯ ಎಸಗಿದ್ದಾರೆ ಅಂತ ಹಲ್ಲೆಗೊಳಗಾದ ಶ್ರೀನಿವಾಸ್ ಆರೋಪಿಸಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಕೇಂದ್ರದ ಅನುದಾನಗಳು ರಾಜ್ಯಕ್ಕೆ ಬರುವಾಗ ಮುಕ್ಕಾಲು ಭಾಗ ಹಣ ಮಾಯವಾಗಿರುತ್ತದೆ. ಮಾಧ್ಯಮಗಳು ಈ ವಿಚಾರದಲ್ಲಿ ಜನರನ್ನ ಜಾಗೃತಗೊಳಿಸುವುದರಿಂದ ಮಾತ್ರ ಈ ಸಮಸ್ಯೆ ಪರಿಹಾರ ಸಾಧ್ಯ ಅಂತ ದಿ ಪಯೋನಿಯರ್ ಪತ್ರಿಕೆಯ ಸಂಪಾದಕ ಚಂದನ್ ಮಿತ್ರ ಹೇಳಿದರು. ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಮಿಥಿಕ್ ಸೊಸೈಟಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮಗಳು ತತ್ವಗಳಿಗೆ ಬದ್ಧರಾಗಿರಬೇಕು ಅಂತ ಹೇಳಿದರು. So next time I met her, I saved her. I'm standing on the spot. Then no, you say 10. You say 10. Aspiration is growing in the country. And you have seen those advertisements on television, on newspapers, how it has transformed. Promise, people expect.
ಬೇಸಿಗೆ ಬಂತು ಅಂದರೆ ಜನರು ಬಿಸಿ ತಾಳೋದಕ್ಕಾಗದೆ ತತ್ತರಿಸಿ ಹೋಗ್ತಾರೆ. ಎಳ್ನೀರು, ಜ್ಯೂಸ್ ಹೀಗೆ ತಂಪು ಪಾನೀಯಗಳ ಮೊರೆ ಹೋಗ್ತಾರೆ. ಈ ಬಾರಿ ಉದ್ಯಾನನಗರಿಯ ಬೇಸಿಗೆ ಬೇಗೆ ತೀರಿಸೋದಕ್ಕೆ ಹೊಸ ಹಣ್ಣೊಂದು ನಗರದಲ್ಲಿ ಜನರನ್ನ ಸೆಳೀತಾ ಇದೆ. ಅದರ ಡೀಟೇಲ್ಸ್ ಇಲ್ಲಿದೆ. ರಸ್ತೆ ಬದಿಯಲ್ಲಿ ಹೀಗೆ ರಾಶಿ ರಾಶಿ ಕಪ್ಪು ಹಣ್ಣುಗಳನ್ನು ನೋಡಿ ಅಚ್ಚರಿಯಾಗ್ತಿದೆಯಾ? ಇದೇನಿದು, ಒಳ್ಳೆ ಹಲಸಿನ ತೊಳೆ ಥರ ಕಾಣ್ತಿದೆಯಲ್ಲ ಅಂತ ಅನ್ಕೋತಿದ್ದೀರಾ? ಇದು ತಾಟಿನಿಂಗು ಕಣ್ರಿ. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ವಾಲೆ ತೊಳೆ. ನೋಡಿದವರ ಬಾಯಲ್ಲಿ ನೀರೂರಿಸೋ ಈ ಹಣ್ಣಿಗೆ ಬೇಸಿಗೆಯಲ್ಲಿ ಭಾರಿ ಬೇಡಿಕೆ. ಯಾಕೆಂದ್ರೆ ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡೋ ಈ ತಾಟಿನಿಂಗು ಕೆಲವೊಂದು ಕಾಯಿಲೆಗೂ ಸಿದ್ಧೌಷಧಿಯಂತೆ. ಇದು ಬಂದು ಟಾಟಿಲಿಂಗು ಹಿಟ್ನಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ಬರುತ್ತೆ. ಇದು ವರ್ಷ ಸೀಸನ್. ಇದು ತಮಿಳ್ನಾಡಿಂದ ಬರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದು ಟಾಟಿಲಿಂಗು ಅಂತ ಕನ್ನಡ ತಮಿಳ್ನಾಡಲ್ಲಿ ಹೇಳೋದು. ಇದು ತಮಿಳ್ ಲ್ಯಾಂಗ್ವೇಜು. ಅಚ್ಚ ಕನ್ನಡದಲ್ಲಿ ಬಂದು ಇದು ವಾಲೆ ತೊಳೆ ಅಂತಾರೆ. ಇದು ಬೇಸಿಗೆ ಕಾಲದಲ್ಲಿ ಬಂದು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಗುಳ್ಳೆಗಳಾಗುತ್ತೆ ಮುಖದಲ್ಲಿ. ಆ ಗುಳ್ಳೆ ಕೂಡ, ಆ ನೀರು ಕೂಡ ಮುಖದಲ್ಲಿ ಹಚ್ಕೊಬಿಟ್ರೆ ಆ ಗುಳ್ಳೆ ಕೂಡ ಹೋಗುತ್ತೆ. ಆಯುರ್ವೇದಿಕ್ ಔಷಧಿ ಅಂತ. ಈ ಬಾರಿ ಬೆಂಗಳೂರಲ್ಲಿ ಈ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದ್ದು ತಮಿಳುನಾಡಿನಿಂದ ಲೋಡುಗಟ್ಟಲೆ ನಗರಕ್ಕೆ ತರಲಾಗ್ತಿದೆ. ಬೆಂಗಳೂರಿನ ಮಕ್ಕಳ ಕೂಟದಲ್ಲಿ ಈ ಮಾಲು ಬೆಂಗಳೂರಿನ ಮೂಲೆ ಮೂಲೆಯ ವ್ಯಾಪಾರಸ್ಥರ ಕೈ ಸೇರುತ್ತೆ. ಒಂದೊಂದು ಬುಟ್ಟಿಗೆ 1,500ದಿಂದ 1,600 ರೂಪಾಯಿಯಂತೆ ವ್ಯಾಪಾರಸ್ಥರು ಖರೀದಿ ಮಾಡಿ ತಾಟಿನಿಂಗು ಪ್ರಿಯರಿಗೆ ಒಂದು ಹಣ್ಣಿಗೆ 5 ರೂಪಾಯಿಯಂತೆ ಮಾರ್ತಾರೆ. ದಿವಸಕ್ಕೆ ಒಂದು 4 ಲೋಡು 5 ಲೋಡು ಬರುತ್ತೆ. ಇದು ಏಣಿಗೆ ತೊಗೊಂಡ್ರೆ 200 ರೂಪಾಯಿ ರೇಟ್ ತೊಗೊಳ್ತಾರೆ. ಅದು ಗೂಡೆ ಲೆಕ್ಕ ತೊಗೊಂಡ್ರೆ 1,800, 1,600, 1,400 ರೂಪಾಯಿಗೆ ತೊಗೊಳ್ತಾರೆ. ಇಲ್ಲಿ ತೊಗೊಂಡ್ಬಿಟ್ಟು ನಾವು ಎಲ್ಲ ಹಿಂಗಿಡಿಸ್ಬಿಟ್ಟು, ಇದು ಬಲ್ತಿರೋದೆಲ್ಲ ಹಿಂಗಿಡಿಸ್ಬಿಟ್ಟು ಎಳೆದಿರೋದು 5 ರೂಪಾಯಿ 6 ರೂಪಾಯಿ ಮಾರ್ತೀವಿ. ಈ ಬೇಸಿಗೆ ಕಾಲದಲ್ಲಿ ನಾವು ಎಷ್ಟು ಆರೋಗ್ಯಕರವಾದ ತಂಪಾದ ಆಹಾರ ಸೇವಿಸ್ತೀವೋ ಅಷ್ಟು ಒಳ್ಳೆಯದು. ಜ್ಯೂಸ್, ಎಳನೀರು, ಹಣ್ಣು ಹಂಪಲು, ತರಕಾರಿ ಇಂತಹ ಹೆಲ್ದಿ ಫುಡ್ ಜೊತೆ ಈ ಬೇಸಿಗೆ ಅತಿಥಿ ತಾಟಿನಿಂಗು ನಿಮ್ಮ ಆರೋಗ್ಯಕ್ಕೆ ಬೆಸ್ಟ್ ಫುಡ್ ಅಂದ್ರೆ ತಪ್ಪಾಗಲ್ಲ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಜ್ಯ ಬಿಜೆಪಿಯ ಆಂತರಿಕ ಬಿಕ್ಕಟ್ಟು ಮತ್ತು ಬಜೆಟ್ ವಿಷಯದಲ್ಲಿ ತಲೆ ಕೆಡಿಸಿಕೊಂಡಿದ್ದ ಸಿಎಂ ಸದಾನಂದ ಗೌಡರು ಈಗ ಫುಲ್ ರಿಲ್ಯಾಕ್ಸ್ ಆದಂತಿದೆ. ನಿನ್ನೆ ಬಸ್ನಲ್ಲಿ ಕೂತು ಬೆಂಗಳೂರು ಸುತ್ತಾಡಿದ್ರು. ಇವತ್ತು ಅಂಧರ ಜೊತೆ ಕೆಲ ಹೊತ್ತು ಕಾಲ ಕಳೆದ್ರು. ಅಂಧ ಹುಡುಗರು ಹಾಡನ್ನ ಕೇಳಿ ಹಗುರವಾದ್ರು. ಇಷ್ಟೇ ಅಲ್ಲ, ಅಂಧ ಹುಡುಗರ ಜೊತೆ ಕೂತು ತಿಂಡಿ ತಿಂದ್ರು. ಅವರು ಬ್ರೈಲ್ ಲಿಪಿ ಟೈಪ್ ಮಾಡೋದನ್ನ ಬೆರಕಿನಿಂದ ನೋಡಿದ್ರು. ಮೈಗೆ ಆರಾಮಿಲ್ಲದೆ ಇದ್ರು ಇವರನ್ನ ನೋಡ್ಲೇಬೇಕು ಅಂತ ಬಂದೆ ಅಂದ್ರು. ನಾವು ಅಧಿಕಾರ ಮಾಡೋರು, ದೊಡ್ಡ ಸ್ಥಾನದಲ್ಲಿರೋರು, ಯಾವುದೋ ಲೋಕದಲ್ಲಿರೋರು, ನಮಗೆ ಈಗ ನಿಜವಾದ ಜಗತ್ತು ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ ಅಂದ್ರು. ದೇವ್ ಸನ್ ಆಫ್ ಮುದ್ದೇಗೌಡ ಚಿತ್ರದ ಟೈಟಲ್ ವಿವಾದ ಕೊನೆಗೂ ಬಗೆಹರಿದಿದೆ. ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಚಿತ್ರದ ಶೀರ್ಷಿಕೆ ವಿರುದ್ಧ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿತ್ತು. ಆದ್ರೀಗ ಸೆನ್ಸಾರ್ ಮಂಡಳಿಯೇ ಟೈಟಲ್ ಬಳಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಚಿತ್ರದಲ್ಲಿ ಒಕ್ಕಲಿಗರನ್ನ ಅವಹೇಳನ ಮಾಡುವಂತಹ ಸನ್ನಿವೇಶ ಇಲ್ಲ ಅಂತ ಮಂಡಳಿ ಸ್ಪಷ್ಟಪಡಿಸಿದೆ. ಹಿರಿಯ ನಟ ಅನಂತ್ನಾಗ್ ಪಾತ್ರ ಚೆನ್ನಾಗಿ ಮೂಡಿಬಂದಿದೆ ಅಂತ ಸೆನ್ಸಾರ್ ಮಂಡಳಿ ಮೆಚ್ಚುಗೆ ವ್ಯಕ್ತಪಡಿಸಿದೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಸುವರ್ಣ ನ್ಯೂಸ್ಗೆ ತಿಳಿಸಿದ್ರು. ಇದರಿಂದ ದೇವ್ ಸನ್ ಆಫ್ ಮುದ್ದೇಗೌಡ ಟೈಟಲ್ ವಿವಾದ ಬಗೆಹರಿದಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.